ನದಿ ಪಾತ್ರದ ಜನರಿಗೂ ಕೂಡ ಎಚ್ಚರಿಕೆಯನ್ನು ಕೊಡಲಾಗಿದೆ. ವರುಣನ ಆರ್ಭಟಕ್ಕೆ ಉಡುಪಿ ಕೂಡ ತತ್ತರಿಸಿ ಹೋಗ್ತಾ ಇದೆ. ತಗ್ಗು ಪ್ರದೇಶಗಳಿಗೆ ಮಳೆಯ ನೀರು ನುಗ್ತಾ ಇದೆ. ಮನೆ ಮುಂದೆ ನದಿಯಂತೆ ಹರಿತಾ ಇದೆ ಮಳೆಯ ನೀರು. ಎಲ್ಲಿ ನೋಡಿದ್ರೂ ಕೂಡ ಮಳೆ ಮಳೆ ಮಳೆ, ಆ ರೀತಿಯಾದಂತಹ ಮಳೆಯಾಗಿದೆ ಈ ಬಾರಿ. ಕಂಡು ಕೇಳರಿಯದ ರೀತಿಯಲ್ಲಿ ಮಳೆಯಾಗ್ತಾ ಇದೆ. ಇತಿಹಾಸವನ್ನು ನಾವು ನೆನಪಿಸ್ಕೊಳ್ತಾ ಹೋಗೋದಾದರೆ 1918ರಲ್ಲಿ ಈ ರೀತಿಯಾಗಿ ಮಳೆಯಾಗಿತ್ತು ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬಹುದು. ಅದಾದ ನಂತರ ಈಗ ಅತಿ ದಾಖಲೆಯ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ವರುಣನ ಆರ್ಭಟಕ್ಕೆ ಉಡುಪಿ ಯಾವ ರೀತಿಯಾಗಿ ತತ್ತರಿಸಿ ಹೋಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಉಡುಪಿಯ ಹಳ್ಳಿಗಳಲ್ಲೂ ಜಿಲ್ಲೆಗಳಲ್ಲೂ ಕೂಡ ಧಾರಾಕಾರ ಮಳೆಯಾಗ್ತಾ ಇದೆ. ಮನೆಯ ಮುಂಭಾಗ ನದಿಯಂತೆ ನೀರು ಹರಿದು ಹೋಗ್ತಾ ಇದೆ. ರಸ್ತೆ ಯಾವುದು ಅಥವಾ ಈ ಎಲ್ಲೆಲ್ಲಿ ಹಳ್ಳ ಕೊಳ್ಳಗಳಿದ್ದಾವೆ ಇವ್ಯಾವೂ ಕೂಡ ಗೊತ್ತಾಗೋದಿಲ್ಲ ಈ ಸಂದರ್ಭದಲ್ಲಿ. ಯಾಕೆಂತಂದರೆ ಮಳೆ ನೀರು ಕಂಪ್ಲೀಟ್ ಆಗಿ ಆವರಿಸ್ಕೊಂಡಿದೆ. ನೀರು ಹರಿಯೋದಕ್ಕೂ ಕೂಡ ಜಾಗ ಬೇಕಲ್ವಾ, ಎಷ್ಟು ಅಂತ ಹರಿದು ಹೋಗೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಅಲ್ಲಲ್ಲಿ ಮಳೆಯ ನೀರು ನಿಂತಿದೆ.